ಜೈ ಶ್ರೀರಾಮ್, ಶ್ವೇತಾಶ್ರೀ ಕುಕಿಂಗ್ ವ್ಲಾಗ್ ಸ್ವಾಗತ. ನಾನಿವತ್ತು ಬೂದುಗುಂಬಳಕಾಯಿ ಇಡ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬೂದುಗುಂಬಳಕಾಯಿನ ನಾನು ತಿರುಳನ್ನ ತೊಗೊಂಡು ಮಾಡ್ತಾ ಇರೋದು. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾನಿಲ್ಲಿ 1 ಪಾವ್ ರೇಷನ್ ಅಕ್ಕಿನ ತೊಗೊಂಡು ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಬೆಳಗ್ಗೆನೆ. ನೀವು ರೇಷನ್ ಅಕ್ಕಿನಾದರೂ ತೊಗೋಬೋದು ಅಥವಾ ಮಾಮೂಲಿ ಅಕ್ಕಿ ಇಡ್ಲಿ ಆದರೂ ತೊಗೋಬೋದು. ನಾನಿಲ್ಲಿ ರೇಷನ್ ಅಕ್ಕಿಲಿ ಮಾಡ್ತಾಯಿದ್ದೀನಿ. ನಾನು 1 ಪಾವ್ ಅಕ್ಕಿಗೆ 1/4 ಪಾವಷ್ಟು ಉದ್ದಿನಬೇಳೆ, 1 ಹಿಡಿ ಅವಲಕ್ಕಿನ ಕೂಡ ತೊಳೆದು ನೆನೆಸಿಟ್ಕೊಂಡಿದ್ದೆ. ಈಗ ಮೊದಲಿಗೆ ರುಬ್ಕೊಳ್ಳೋಣ. ಬೂದುಗುಂಬಳಕಾಯಿನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಅರ್ಧ ಕುಂಬಳಕಾಯಿ ಅಷ್ಟೇ ತೊಗೊಂಡಿದ್ದೀನಿ. ಇನ್ನು ಅರ್ಧ ತಿರುಳನ್ನ ನೆಕ್ಸ್ಟ್ ಇಡ್ಲಿಗೆ ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ನಾನಿಲ್ಲಿ 1 ಡ್ರಾಪ್ ನೀರು ಕೂಡ ಉಪಯೋಗಿಸ್ತಾ ಇಲ್ಲ. ಬರೀ ಬೂದುಗುಂಬಳಕಾಯಿ ತಿರುಳಲ್ಲೇ ರುಬ್ಕೋಬೇಕು. 1 ಡ್ರಾಪ್ ನೀರು ಹಾಕೋ ಆಗಿಲ್ಲ. ನೋಡಿ, ಈಗ ನಾನು ರುಬ್ಕೊಂಡಿರೋ ತಿರುಳಿಗೆ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ. ಈಗ ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಅದೇ ಜಾರ್ಗೆ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ 1 ಡ್ರಾಪ್ ನೀರು ಹಾಕೋ ಆಗಿಲ್ಲ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೀವು ಮಾರ್ನಿಂಗ್ ಹಿಟ್ಟಿಗೆ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ರುಬ್ಬೋವಾಗಲೇ ಸಾಲ್ಟನ್ನ ಆ್ಯಡ್ ಮಾಡ್ಕೋತೀನಿ. ನೋಡಿ, ಇದು ಕೂಡ ಪೇಸ್ಟ್ ಆಗಿದೆ. ಇದನ್ನು ನಾವು ಅಕ್ಕಿನ ರವೆ ಥರ ರುಬ್ಕೋಬೇಕು. ಫುಲ್ಲು ನೈಸಾಗಿ ರುಬ್ಕೋಬಾರ್ದು, ರವೆ ಥರ ತರಿಯಾಗಿರಬೇಕು. ಈಗ ಇದನ್ನು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ಹದದಲ್ಲಿದೆ. ನಾನು 1 ಡ್ರಾಪ್ ನೀರು ಕೂಡ ಹಾಕಿಲ್ಲ. ಬರೀ ತಿರುಳಲ್ಲಿರೋ ಅಂಶನೇ ಇಷ್ಟು ತೆಳುವಾಗಿ ಬಂದಿದೆ. ಈಗ ಪ್ಲೇಟ್ ಮುಚ್ಚಿ ಬೆಳಗ್ಗೆವರೆಗೂ ಹಾಗೆ ಇಡೋಣ. ಈಗ ಮಾರ್ನಿಂಗ್ ತೆಗೆದು ನೋಡೋಣ. ನೋಡಿ, ಈ ಥರ ಆಗಿದೆ, ಚೆನ್ನಾಗಿ ಉಬ್ಬಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಪಾತ್ರೆಗೆ ಜೋಡಿಸ್ಕೊಂಡಿದ್ದೀನಿ. ಒಂದು 20 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಒಂದು 2 ನಿಮಿಷ ತಣ್ಣಗಾದ ಮೇಲೆ ಇಡ್ಲಿ ಎತ್ತಬೇಕು. ಯಾಕಂದರೆ ಇನ್ನೇ ಎತ್ತಿದ್ರೆ ಕಿತ್ತೋಗುತ್ತೆ. ಸೊ ಹಾಗಾಗಿ ಒಂದು 2 ನಿಮಿಷ ಬಿಟ್ಟು ತೆಗೆದ್ರೆ ನೋಡಿ, ಈ ಥರ ಸಾಫ್ಟ್ ಆಗಿರೋ ಇಡ್ಲಿ, ಮಲ್ಲಿಗೆ ಇಡ್ಲಿ ಥರ ಇರುತ್ತೆ. ಇದನ್ನು ಹಾಗೆ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಬೂದುಗುಂಬಳಕಾಯಿ ಇಡ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.